ಹಾಯ್ ಫ್ರೆಂಡ್ಸ್ ನೋಡಿದ್ರಲ್ಲ ಮೊನ್ನೆ ಬ್ಲಾಗು ಇವತ್ತು ಕೂಡ ಕಂಟಿನ್ಯೂ ಆಗ್ತಾ ಇದೆ. ನೋಡಿ ಈಗ ಮಹಾನಂದಿ ಯಾಗಂಟಿ ಎಲ್ಲ ಮುಗಿಸ್ಕೊಂಡು ನಾವು ಹೊರಡ್ತಾ ಇದ್ವಿ. ಹೊರಡಬೇಕಾದ್ರೆ ನಾವೊಂದು ಸ್ವಲ್ಪ ನಾನ್ ವೆಜ್ ಮಾಡಿಕೊಂಡು ತಿನ್ಕೊಂಡು ಹೋಗೋಣ ಅಂತ ಎಲ್ರದ್ದು ಪ್ಲ್ಯಾನಿಂಗ್ ಇತ್ತು. ಹಾಗಾಗಿ ಅಲ್ಲೇ ಒಂದು ಹತ್ರ ಜಾಗ ನೋಡ್ಕೊಂಡು ಹೋಗ್ತಾ ಇದ್ವಿ. ನಾವು ಒಳಗಡೆ ಮಕ್ಕಳೆಲ್ಲರೂ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಡ್ಯಾನ್ಸ್ ಮಾಡಿಕೊಂಡು. ನಮಗೆ ಟ್ರಾವೆಲ್ ಮಾಡಿರೋದೇ ಗೊತ್ತಾಗಿಲ್ಲ, ಎಷ್ಟು ದೂರ ಆಯಿತು, ಹೆಂಗೆ ಹೋದ್ವಿ ಅಂತಲೇ ಗೊತ್ತಾಗಿಲ್ಲ. ತುಂಬಾ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಹಾಗಾಗಿ ನಾವು ಎಷ್ಟು ದೂರ ಹೋದ್ವಿ ಅಂತಲೇ ಗೊತ್ತಾಗಿಲ್ಲ. ನಾವು ತುಂಬ ಟ್ರಾವೆಲ್ ಮಾಡಿದ್ವಿ ಅಂತಲೂ ಅನಿಸ್ಲೇ ಇಲ್ಲ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ತುಂಬಾ ಖುಷಿ ಆಯಿತು. ಇಲ್ಲಿ ಎಲ್ಲ ಚಿಕನು ಮಟನ್ ಮಾಡೋದಕ್ಕೆ ರೆಡಿ ಮಾಡ್ತಾವ್ರೆ. ಇಲ್ಲಿದ್ದಾರೆ, ಇಲ್ಲಿ ಎಲ್ಲ ಪಾತ್ರೆಗಳೆಲ್ಲ ಇಳಿಸ್ಕೊಂಡು ಈರುಳ್ಳಿ ಕಟ್ ಮಾಡಿ. ಇದು ಸುನಿಲಣ್ಣ ಈರುಳ್ಳಿ ಕಟ್ ಮಾಡ್ತಾವ್ರೆ. ಸುನಿಯಣ್ಣ ನೋಡಿ ಇಲ್ಲಿ ಎಷ್ಟು ಸ್ಪೀಡಾಗಿ ಕಟ್ ಮಾಡ್ತಾವ್ರೆ ನೋಡಿ. ಅಂಗಡಿಯಲ್ಲೆಲ್ಲ ಚೆನ್ನಾಗಿ ರೂಢಿ ಆಗಿಬಿಟ್ಟಿದೆ ಬಜ್ಜಿ ಬೋಂಡ್ ಹಾಕಿದಾಗ ಕಟ್ ಮಾಡೋದಕ್ಕೆ ಎಲ್ಲ ಬಿಡಿಸ್ತಾವ್ರೆ. ನಾವು ನೋಡಿ ಪರವಾಗಿಲ್ಲ ಬಿಡು, ತೋರಿಸಿದ್ದಾಯ್ತು. ಮುಚ್ಚಿಕೊಂತ ಇದೆಯಾ ಚಿನಿ? ಹಾಯ್ ಮಾಡಿ ನಡಿ, ನೀನೇ ತಾನೆ ಭಟ್ರು. ಬಾ ನೀನೇ ಜಾಯ್ನ್ ಆಗಿ ಬಾ. ಹಂಗೆ ಗೈಸ್ ಇವಾಗ ಒಂದು ಗೇಮ್ ಆಡೋಣ ಅಂದ್ಬಿಟ್ಟು ಎಲ್ಲರೂ ಇಲ್ಲಿ ಇದು ಮಾಡ್ಕೊಂಡಿದ್ದೀವಿ. ಬಾಟ್ಲ್ ಎತ್ಕೊಂಡು ಹೊಡಿಯೋ ಗೇಮಿಗೆ ಬರ್ತೀರಾ? ನಿಮಗ್ ಬೀಳುತ್ತೆ ಒದಗ್ಲು. ಮನ್ವಿತಾಗ ಹಾಕೋಣ ನೋಡ್ರಿ. ಮನ್ವಿತಾಗೆ ಚಾಕ್ಲೇಟ್ ಕೊಡ್ತಾಳೆ. ರಮೇಶ್ ಅಣ್ಣ ಏನೇನು ಮಾಡ್ತಾ ಇರೋದು ಹೇಳ್ರಿ. ಹಾಂ ರೈಸ್ ಮಾಡಿದ್ದೀವಿ, ಹಾಂ ಮಟನ್ ಸಾಂಬಾರು ಮಾಡಿದ್ದೀವಿ, ಮಟನ್ ಕಬಾಬು, ಆಮೇಲೆ ಗ್ರೇವಿ, ಚಿಕನ್ ಗ್ರೇವಿ. ಓ ಸೂಪರ್, ಸಾಕಾಯ್ತು ನೋಡ್ರಿ. ಮಟನ್ದು ಆಫ್ ಮಾಡಿಬಿಡ್ರಿ, ಮತ್ತೆ ಅದಕ್ಕೆ ಜಾಸ್ತಿ ಇದಾಗ್ಬಿಡ್ತೈತೆ. ಮೇಡಮ್ ನೀರು ಇಲ್ಲಿ ತಂದಿದ್ದೀವಿ. ಆಮೇಲೆ 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 ಹಾಂ ಓಕೆ. ಇದು ನಿಂಬೆಹಣ್ಣು ಜ್ಯೂಸು ಮಾಡ್ತಾ ಇದ್ದೀವಿ. ಹಾಂ ಒಂದು 10 ನಿಮಿಷ ಮೇಡಮ್. ಬೇರೆ ಇನ್ನೇನು ಕೇಳಬೇಡಿ. ಆಮೇಲೆ ಸೂಪರ್. ಟ್ರಿಪ್ಪಿಗೆ ಬಂದರೆ ಈ ಥರ ಟ್ರಿಪ್ಪಿಗೆ ಬರಬೇಕಲ್ಲ. ಲಾಸ್ಟಲ್ಲಿ ಎಲ್ಲನೂ ಕೇಳೋಣ, ರಿವ್ಯೂ ಕೇಳಬೇಕು. ಲಾಸ್ಟಲ್ಲಿ ಬಂದರೆ ಟ್ರಿಪ್ಗೆ ಇಂಥ ಟ್ರಿಪ್ಪಿಗೆ ಬರಬೇಕು. ನಾನ್ ವೆಜ್ ಲಾಸ್ಟಲ್ಲಿ ನಾನ್ ವೆಜ್ ಮಾಡ್ಕೊಂಡು ತಿಂದ್ಬಿಟ್ಟು ಹೋಗೋದು. ಚೆನ್ನಾಗೈತಲ್ಲಮ್ಮ? ಹ್ಞೂ ಸೂಪರು. ನಮ್ಮ ಅಮ್ಮ ಪಾಪ ತಿಂದಿಲ್ಲ, ಅದಕ್ಕೆ ವೆಜ್ ಫ್ರೈಡ್ ರೈಸು. ಹಾಂ ಸಬ್ಸ್ಕ್ರೈಬ್ ಆಗಬೇಕು. ಯೂಟ್ಯೂಬ್ ಎತ್ಕೊಂಡು ಬನ್ನಿ ಬನ್ನಿ ತಿನ್ನಿ ಬನ್ನಿ. బిర్యానీ మటన్ తినేది. అవి సునీల్ చేతికి ఇస్తాముండండి. ఆమెను ఇంకా తీస్తారు ఫోటో. ಚಿಕನ್ ಮಟನ್, ಇನ್ನ ಮಟನ್ ಬಂದಿಲ್ಲ, ಬರೀ ಚಿಕನ್ ಹಾಕಿದ್ದಾರೆ ಇನ್ನ. ಫ್ರೆಂಡ್ಸ್ ನೋಡಿ ಇಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಂದೇ ಸರಿ ಕೂತ್ಕೊಂಡು ಊಟ ಮಾಡ್ತಾ ಇರೋದು ತುಂಬಾ ಖುಷಿ ಆಯಿತು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಲ್ರಿಗೂ ಅಷ್ಟೇ. ಈ ಥರ ಫ್ಯಾಮಿಲಿ ಟ್ರಿಪ್ನ ಯಾವತ್ತೂ ಮರೆಯೋದಕ್ಕೆ ಆಗಲ್ಲ ನಮ್ಮ ಲೈಫಲ್ಲಿ. ಆ ಥರ ಎಂಜಾಯ್ ಮಾಡಿದ್ವಿ, ಎಲ್ಲರೂ ಖುಷಿಯಿಂದ ಹೋಗಿ ಖುಷಿಯಿಂದ ಬಂದ್ವಿ ಅಷ್ಟೇ ಫ್ರೆಂಡ್ಸ್, ಬೇರೆ ಏನಿಲ್ಲ. ನೋಡಿ ಎಲ್ಲರೂ ಖುಷಿಯಿಂದ ಊಟ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಹಾಗೆ ಅಪ್ಪ ಅಮ್ಮ ಮತ್ತು ನನ್ನ ತಮ್ಮನ ಹೆಂಡತಿ ಇವ್ರು 4 ಜನ ನಾನ್ ವೆಜ್ ತಿನ್ನಲ್ಲ ಇವತ್ತು ಅಂದ್ಬಿಟ್ಟು ಅವ್ರಿಗೆ ವೆಜ್ ಫ್ರೈಡ್ ರೈಸ್ ತೊಗೊಂಡು ಬಂದಿದ್ದರು.
ಅದೊಂದು ಬೇಜಾರಾಯ್ತು ಪಾಪ. ಅವರು ತಿಂದಿದ್ರೆ ಚೆನ್ನಾಗಿರ್ತಾಯಿತ್ತು ಅನ್ನಿಸ್ತು. ಅಂಕಲ್ ಸ್ಪೀಡಾಗಿ ನಡೀರಿ ಸ್ವಲ್ಪ. ಇಲ್ಲಿ ನಮ್ಮ ರಮೇಶ್ ಅಣ್ಣ ಅವ್ರಿಗೆ ಕಾಲು ಜೋಮ್ ಹಿಡ್ಕೊಂಡ್ಬಿಟ್ಟಿದೆ, ಅದಕ್ಕೆ ಅವ್ರು ಹಂಗೆ ನಡೀತಾ ಇರೋದು. ನಾವು ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೀವಿ ಅಷ್ಟೇ. ಎಲ್ಲರೂ ಚೆನ್ನಾಗಿ ತಿಂದ್ರ ಮಟನ್ ಚಿಕನ್ ತಿಂದ್ರ ಚೆನ್ನಾಗಿ ಮಟನ್ ಚಿಕನ್ ಅಪ್ಪಪ್ಪ ನೀನು ಚೆನ್ನಾಗಿತ್ತ ಎಲ್ಲ ಐತೆ ಯಾಕೆ ಎತ್ಕೊಂಡ್ಬಂದಿರೋ ಇಲ್ಲಿ ನಮ್ಮಮ್ಮ ಕಳ್ತನ ಮಾಡ್ಕೊ ಬಂದ್ಬಿಟ್ಟವ್ರು ಎಲ್ಲಿಂದ ಎಲ್ಲಮ್ಮ ಕಳ್ತನ ಮಾಡಿದ್ದು ಆಹೋ ಬಿಲಮಲ್ಲಿ ಕಲ್ಲೇನು ಎತ್ಕೊಂಡ್ಬರ್ಬಾರ್ದಂತೆ ಅಲ್ಲಿಂದ ಕಲ್ಲು ಎತ್ಕೊಂಡ್ ಬಂದಿದೀಯಾ ಆಹೋ ಬಿಲಮ್ ಆಡು ಹಾಕಕ್ಕಿಲ್ಲ ತಿಂದಿರೋದೆಲ್ಲ ಆಚೆ ಬರ್ತಿತ್ತು ಇವಾಗ ಆಡಿದ್ರೆ ಇಲ್ಲ ನೀನು ಆಡ್ತೀಯಾ ನೋಡಿದ್ರ ಆಡು ಆಡು ನಮ್ಗೆಲ್ಲ ಆಡ್ರಿ ಆಡ್ರಿ ಎಲ್ರು ಆಡ್ರಿ ನನ್ನಾಣೆ ನಾನು ಬೆಂಕಿನಲ್ಲೂ ಅಂದ ಕಂಡೆನು ನಿನ್ನಾಣೆ ನಾನು ಬೆಂಕಿಯಲ್ಲೂ ತಂಪು ಕಂಡೆನು ನನ್ನಾಣೆ ನಾನು ಬೆಂಕಿನಲ್ಲೂ ಅಂದ ಕಂಡೆನು. ಫ್ರೆಂಡ್ಸ್ ನೋಡಿ, ಇಲ್ಲಿ ನಮ್ಮ ಚಿಕ್ಕಪ್ಪ ಅವರಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಹೋಗಬೇಕಾದ್ರೆ ಹೆಣ್ಮಕ್ಳು ಎಲ್ಲರೂ ಡ್ಯಾನ್ಸ್ ಮಾಡಿದ್ರು, ಆದರೆ
ಆ ಕಡೆಯಿಂದ ವಾಪಸ್ ಬರಬೇಕಾದ್ರೆ ಗಂಡು ಮಕ್ಕಳೇ ಜಾಸ್ತಿ ಎಲ್ಲರೂ ಎಂಜಾಯ್ ಮಾಡಿದ್ರು. ಹೆಣ್ಮಕ್ಳು ಹೋಗಬೇಕಾದ್ರೆ ಮತ್ತು ಟ್ರಿಪ್ಪಿಂದ ಬರಬೇಕಾದ್ರೆ ಗಂಡು ಮಕ್ಕಳು ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಸಖತ್ ಖುಷಿ ಇತ್ತು ಬರಬೇಕಾದ್ರೆ ಅಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಇವರು ಕೂಡ ನೋಡಿ ಹೆಣ್ಮಕ್ಳೇ ಒಂಥರ ಡ್ಯಾನ್ಸ್ ಮಾಡಿದ್ರೆ ಇವರೇ ಒಂಥರ ಡ್ಯಾನ್ಸ್ ಮಾಡ್ತಾರೆ. ಸಿಕ್ಕಾಪಟ್ಟೆ ನಕ್ಕಿದ್ದೀವಿ, ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದೀವಿ. ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಅಂತೂ ಸಿಕ್ಕಾಪಟ್ಟೆ ನಕ್ಕಿದ್ದೀನಿ ನಾನಂತೂ. Cheers! ಇಲ್ಲಿ ನಮ್ಮ ರಮೇಶ್ ಅಣ್ಣವರು ಮತ್ತು ಹರೀಶ್ ಅಣ್ಣವರು ಎಲ್ಲರೂ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಆದರೆ ಅವರು ಕಾಮಿಡಿ ಮಾಡ್ತಾರೆ ಅಂತ ಗೊತ್ತಿತ್ತು. ಆದರೆ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿ ಇಷ್ಟು ಖುಷಿ ಪಡಿಸ್ತಾರೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಹಾಗೆ ನನ್ನ ತಮ್ಮ ಕೂಡ ಎಂಜಾಯ್ ಮಾಡ್ತಾ ಇದ್ದ. ಅವನ ಖುಷಿನ ಕಳ್ಕೊಂಡು 4 ವರ್ಷ ಆಗಿತ್ತು. ಅವನ ಮುಖದಲ್ಲಿ ಮತ್ತೆ ಖುಷಿ ನೋಡಿದ್ದು ನಾವು ಇದೇ ಫಸ್ಟ್ ಟೈಮು. ನನಗಂತೂ ತುಂಬಾ ಖುಷಿ ಆಯಿತು. ಅದು ಹೇಳೋದಕ್ಕೆ ಆಗ್ತಾಯಿಲ್ಲ. ಮತ್ತು ನಾವು 4 ವರ್ಷ ಆದಮೇಲೆ ಅವನ ಮುಖದಲ್ಲಿ ನಾವು ಖುಷಿನ ಕಾಣ್ತಾ ಇರೋದು ನಮ್ಮ ಫ್ಯಾಮಿಲಿಯಲ್ಲಿ. ಅದು ಎಲ್ರಿಗೂ ಗೊತ್ತು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ಗೊತ್ತು ಯಾಕೆ ಏನು ಅಂತ. ಆದರೆ ಬೇರೆಯವ್ರು ಯಾರೂ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಒಟ್ಟಿನಲ್ಲಿ ಈ ಟ್ರಿಪ್ಪಿಂದ ಆದರೂ ಅವ್ನು ಖುಷಿಯಿಂದ ಇದ್ನಲ್ಲ ಅಷ್ಟೇ ಸಾಕು ನಮಗೆ. ಹಾಗೆ ಈ ಟ್ರಿಪ್ಪಿನ ಉಸ್ತುವಾರಿ ಅವನೇ ತಗೊಂಡು ಹಾಗೆ ಇದೇ ಪ್ಲೇಸ್ಗೆ ಹೋಗಬೇಕು, ಈ ಪ್ಲೇಸ್ ಅವನು ಆಲ್ರೆಡಿ ಒಂದು ಸರಿ ನೋಡ್ಕೊಂಡು ಬಂದಿದ್ದ. ಹಾಗಾಗಿ ನಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗಿದ್ದು ಅವನು. ತುಂಬ ಚೆನ್ನಾಗಿದೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೋಗೋಣ ಅಂತ ಎಲ್ರಿಗೂ ಕೇಳ್ದ. ಹಾಗೆ ನಮ್ಮ ರವಿ ಬ್ರದರ್ ಕೂಡ ಸಪೋರ್ಟ್ ಮಾಡ್ದ. ಎಲ್ಲರೂ ಹೋಗೋಣ ಅಂತ ಕರ್ಕೊಂಡೋಗಿದ್ದು ಅವರಿಬ್ರಿಗೂ ತುಂಬ ಥ್ಯಾಂಕ್ ಯು. ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ತುಂಬ ಜನ ಮಿಸ್ ಮಾಡಿಕೊಂಡ್ರು, ತುಂಬ ಜನ ಇನ್ನೂ ಮಿಸ್ ಆಗಿದ್ದಾರೆ. ಅವರೆಲ್ಲರೂ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಅವರೆಲ್ಲರೂ ಬಂದಿದ್ದರೆ ಇನ್ನೂ ಸ್ವಲ್ಪ ದೊಡ್ಡ ಬಸ್ಸೇ ಮಾಡಬೇಕಾಗಿತ್ತು. ಮಾಡೋದಕ್ಕೂ ರೆಡಿ ಇದ್ದರು. ಆದರೆ ಎಲ್ಲರೂ ಕಾರಣಾಂತರಗಳಿಂದ ಒಂದಷ್ಟು ಜನ ಬಂದಿಲ್ಲ. ಏನು ಮಾಡೋದಕ್ಕಾಗಲ್ಲ, ಎಲ್ರಿಗೂ ಒಂದೇ ಥರ ಇರಲ್ವಲ್ಲ. ಆದರೆ ತುಂಬ ಜನ ಮಿಸ್ ಮಾಡಿಕೊಂಡ್ರು, ಅದೊಂದೇ ಬೇಜಾರು. ನಮ್ಮ ಬ್ಲಾಗಲ್ಲಿ ನೋಡ್ತಾ ಅವರು ಅಂದ್ಕೊತಾರೆ ನಾವು ಹೋಗಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ. ಏನು ಮಾಡೋದಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡಿದ್ರೆ ಎಲ್ಲರೂ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಫ್ರೆಂಡ್ಸ್. ಕಾಫಿ ಬೇಕಾ ಟೀ ಬೇಕಾ? ಕಾಫಿ ಬನ್ರಿ ಬೇಗ. ಮತ್ತೆ ಟೀ ನಮ್ಮಮ್ಮ ಟೀ ಅಂತೆ. ಫ್ರೆಂಡ್ಸ್ ಈಗ ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ. ಕಾಫಿಗೆ ಟೀಗೆ ನೋಡ್ರಿ ಹೆಂಗೆ ಇಟ್ಕೊಬೇಡ, ತಲೆ ನೋತೈತೆ. ಕಾಫಿ ಕುಡ್ದಿಲ್ಲ ಅಂದರೆ ಆಗುತ್ತಾ? ಬೇಕು. ನಮ್ಮ ಪೂಜಾಗೆ ಡ್ಯಾನ್ಸ್ ಆಡಿ ಸುಸ್ತಾಗ್ಬಿಟ್ಟಿದ್ದಾಳೆ ಪಾಪ. ಅಲ್ಲ ಪೂಜಾ, ತಲೆನೋವು ಬಂದುಬಿಡ್ತಾ ಪೂಜಾ ಡ್ಯಾನ್ಸ್ ಆಡಿ ಸಿಕ್ಕಾಬೇಡ ನೋಡಿದೆ.
ಗೈಸ್ ಎಲ್ಲರೂ ಟೀ ಕುಡಿತಾ ಇದ್ದಾರೆ ಇಲ್ಲಿ. ಎಲ್ಲರಿಗೂ ಮುಖಗಳು ನೋಡಿ ಎಲ್ಲ ಫಸ್ಟ್ ನಿಂಗೆ ತೋರಿಸ್ಬೇಕು ಝೂಮಲ್ಲಿ ಇಲ್ಲೋಡಮ್ಮ ಮಾ ಹಂಗೆ ನಮ್ಮ ಅಜ್ಜಿ ಏನೂ ಆಗಿಲ್ಲ ಹೆಂಗಾಯ್ತು ಹಂಗೈತೆ ಏನೋ ನಡೀರಿ ಬಾಯ್ ಹೇಳಪ್ಪ. ಎಲ್ರು ಬಾಯ್ ಹೇಳ್ರಿ. ಯಾರು ಬಾಯ್ ಹೇಳ್ತಾ ಇಲ್ಲ. ಅಲ್ಲಿ ಅಲ್ಲಿ ಅಲ್ಲ ಒಂದು ಸಿಳಿಯೋದ್ರಲ್ಲ ಅವ್ರೆ ಅಲ್ಲಿ. ಹರೀಶಣ್ಣ ಈ ಕಡೆ ನೋಡು. ಟ್ರಿಪ್ ಹೆಂಗಿತ್ತು? ಟ್ರಿಪ್ಪು ಜಾಲಿ ಆಗಿತ್ತು. ಜಾಲಿ ಫುಲ್ ಎಲ್ಲ ಖಾಲಿ ಫುಲ್ ಎಲ್ಲ ಖಾಲಿ. ಬಾಯ್ ಹೇಳ್ರಿ ಎಲ್ರು ಬಾಯ್. ಪಾಪ ನಡೀರಿ ಹೋಗೋಣ ನಡೀರಿ. ಬಾಯ್ ಎಲ್ಲರಿಗೂ ಬಾಯ್. ಮಾಡ್ತೀನಪ್ಪ, ಮಾಡಿಲ್ಲ ಅಂದರೆ ಜರ್ನಿ ಹೇಗಿತ್ತು ಹೇಳ್ರಿ ಲಾಸ್ಟಲ್ಲಿ. ಅಷ್ಟೇ ಅಂತೆ ನೋಡ್ರಿ. ಅಷ್ಟೇ ಅನ್ರಿ ಎಲ್ರು. ರಮೇಶಣ್ಣ ಏಮ್ಟ್ಕ್ಯಾ ನೋಡಾಕ್ಲಾ ಅಷ್ಟೇ. ಇನ್ನೊಂದು ರೌಂಡ್ ನೋಡ್ಕೊಳ್ಳೋಣ ಅಷ್ಟೇ. ಮಾ ಹೆಂಗಿತ್ತಮ್ಮ ಟ್ರಿಪ್ಪು? ನಮ್ಮಮ್ಮ ದೇವ್ರಿಗೆ ಮುಕ್ತಾಯತೆ ಕ್ಷೇಮವಾಗಿ ಕರ್ಕೊಂಡು ಬಂದರು ಅಂತ. ಕರ್ಕೊಂಡು ಬಂತಪ್ಪ ಸಾಕು. ತುಂಬ ಚೆನ್ನಾಗಿತ್ತು. ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನೀವು ಹೋಗಿ ನೋಡ್ಕೊಂಡು ಬನ್ನಿರಿ. ಚೆನ್ನಾಗಿದೆ ಪ್ಲೇಸು. ಆಹೋದಿಲ್ಲ ಚೆನ್ನಾಗೈತೆ. ಎಲ್ಲರೂ ಹೋಗಿ ನೀವು ಒಂದ್ಸರಿ ವಿಸಿಟ್ ಮಾಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿದೆ. ಈ ಪ್ಲೇಸ್ನ ಮಿಸ್ ಮಾಡ್ಕೊಂಡ್ಲೇಬಾರ್ದು ಅನಿಸ್ತೈತೆ ಫ್ರೆಂಡ್ಸ್. ಹಾಗೆ ನನ್ನ ಕಾಲು ನೋಡಿ ಹೆಂಗೆ ಊದ್ಕೊಂಡ್ಬಿಟ್ಟಿದೆ. ತುಂಬ ಓಡಾಡ್ಬಿಟ್ಟಿದ್ದೀವಿ, ಅದಕ್ಕೆ ಕಾಲು ಊದ್ಕೊಂಡಿರೋದು. ಏನು ದಿಗ್ಲು ಪಾಡಿದೆ ನೋಡಿ ಗಾಯ್ಸ್. ನಮ್ಮ ಪೂರ್ವಿ ರೆಡಿ ಆಗಿಬಿಟ್ಟಿದ್ದಾಳೆ ಸ್ಕೂಲ್ಗೆ ಹೋಗೋದಕ್ಕೆ. ಶನಿ ಹಾಯ್ ಶನಿ ಬಾಯ್ ಹೇಳೋ. ಬಾರ ಚಿಕ್ಕ ಬಾಟ್ಲಿ ಎಲ್ಲಿ ಬಿಸಾಕ್ದೆ ಮತ್ತೆ ನೀನು? ಬಿಸಾಕಿದೆಯಲ್ಲ, ಹುಡುಕ್ಬೇಕಿನ್ನ. ಪರವಾಗಿಲ್ಲ ಹೋಗು, ಏನಾಗಲ್ಲ. ಸ್ಕೂಲ್ದೆ ಅದು ಇವತ್ತೊಂದು ದಿವಸ ಏನಾಗಲ್ಲ. ಬಟ್ಟೆ ಇಕ್ಸ್ಕೊ ಆಗ್ಲಿ. ಅದಕ್ಕಂತೀಯಾ? ಬಟ್ಟೆ ಇಕ್ಸ್ಕೊ. ಹ್ಞೂ ಸೋರ್ತೈತೆ. ಅದು ತೂಕನೇ ಅಲ್ವಾ? ಅದಿನ್ನ ಜಾಸ್ತಿ ತೂಕ ಬರುತ್ತೆ. ಸೋರಲ್ಲ. ಸೋರಲ್ಲ. ನೆನ್ನೆ ಕ್ಯಾಪ್ ಸರಿಯಾಗಿ ಹಾಕ. ಇಲ್ಲ ಸೋರ್ತೈತೆ. ಹಾಕಿದ್ದೀನಿ, ಹೆಂಗೆ ಹಾಕಿದ್ರು ಹಂಗೆ. ಬಾಯ್ ಹೇಳು ಬಿಡು. ಸ್ಕೂಲ್ಗೆ ಹೋಗ್ತಾ ಇದೆಯಲ್ಲ, ಬಾಯ್ ಹೇಳು. ನಾವು ಊರಿಗೆ ಹೋಗ್ತೀವಿ. ಬಾಯ್ ಹೇಳು. ಬಾಯ್. ಬಾ, ಟೈಮ್ ಆಯ್ತು. ಹೇಳ್ಬಿಟ್ಟು ಬಾ ಬಾಯಿ. ಊರಿಗೆ ಹೋಗ್ತೈತಂತ ಅತ್ತೆ. ಬಾಯ್ ಹೇಳು. 9:30 ಆಗೋಯ್ತು. ಶೂ ನಿಮ್ಮಪ್ಪ ಹೋಗ್ತಾನೆ. ಅವ್ರ ಅಪ್ಪನಿಲ್ಲ, ಇಲ್ಲಾಂದ್ರೆ ಬರ್ತಾಯಿದ್ದು ಹಾಕೋಕ್ಕೆ. ಒಳ್ಳೆ ಪೂರ್ವಿ ಸುಮ್ಮನೆ ನಿಂತಾಳೆ ಇವಾಗ. ಅದೇ ಅಲ್ಲ. ಆತ್ನ ಬಾಯ್ ಚಿನಿ. ಬಾಯ್ ಬಾಯ್ ಹೇಳಲ್ಲಿ. ಹ್ಞೂ ಆಯ್ತು, ಇಲ್ಲೇ ಇಕ್ಕೋ. ನಿಮ್ಮ ಬರೋ ಅಷ್ಟೊತ್ತಿಗೆ ನಾವು ಊರಿಗೆ ಹೋಗಿರ್ತೀವಿ. ನಮ್ಮ ಚಿನ್ನಿಗೆ ಇವತ್ತು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ನಮ್ಮ ಪೂಜಾ ನೋಡಿ ಇನ್ನೂ ಮಲ್ಕೊಂಡಿದ್ದಾಳೆ. ಪೂಜಾ ಎದೋಳೆ, ಟೈಮ್ ಆಯ್ತು, ಊರಿಗೆ ಹೋಗೋಣ, ಎದ್ದೋಳೆ. ಮಯ ಗೈಸ್, ಇವಾಗ ಊರಿಗೆ ಹೊರಟಿದ್ದೀವಿ ಎಲ್ಲರೂ. ನಾನು ನಮ್ಮಮ್ಮ ಎಲ್ಲರೂ ಊರಿಗೆ ಹೊರಟಿದ್ದೀವಿ.
ಎಲ್ಲರೂ ತಾತ ಡ್ರಾಪ್ ಮಾಡ್ತೈತೆ ನಡಿ. ನಡೀರಿ ಹೋಗೋಣ. ಆಯಿತು 3 ಗಂಟೆ ಆಯಿತು. ಎಲ್ಲೇ ಅಜ್ಜಿ 1 ಗಂಟೆ. ಹೋಗ್ತಾ ಚಿನ್ನಿ ಬಾಯ್. ಟೈಮ್ ಆಯ್ತಮ್ಮ. ಚಿನ್ನಿ ಬಾಯ್. ಬಾಯ್. ಇನ್ನೇನು ಮಮ್ಮಿ ಸಮಾಚಾರ? ಏನಿಲ್ಲ, ಫಸ್ಟ್ ಹೋಗಿ ಬೆಂಗಳೂರು ಸೇರ್ಕೊಳ್ಳೋಣ. ಬಂದು 3 ದಿನ ಆಯಿತು. ಕವಿತಾ ಆಂಟಿ ಬೆಳಗ್ಗೆ 7 ಗಂಟೆಗೆ ಎದ್ದು ಅವ್ರು ಕೆಲ್ಸಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಮಾಡೋದಕ್ಕೆ. ಕೆಲಸ ಬಟ್ಟೆ ಒಗೆಯೋದು, ಮನೆಗಳೆಲ್ಲ ಒರೆಸಿ. ಮಾಲತ್ತೆನೂ ಬೇಗ ಎದ್ದೈತೆ, ಅಂಗಡಿಯಲ್ಲಿ ಐತೆ. ನಿಮ್ಮ ಅಜ್ಜಿನೇ ಎದ್ದು ಬಿಟ್ಟೈತೆ. ಎಲ್ಲರೂ ಆಮೇಲೆ ರೆಸ್ಟ್ ತಗೋತಾರೆ. ಬನ್ರಿ ಹೋಗೋಣ. ಓಕೆ ಗೈಸ್, ಬೈ ಬೈ. ಬಾಯ್ ಬಾಯ್ ಬಾಯ್. ಬಾಯ್ ಬಾಯ್. ಯಾವಾಗ ಬರ್ತೀವಿ ಊರಿಗೆ? ಏನೋ ಫಂಕ್ಷನ್ ಬಂದಾಗ ಬರೋದಿಲ್ಲ ಅಷ್ಟೇ. ಸರಿ ಬಾಯ್ ಬಾಯ್. ಬಾಯ್. ನೀವೇ ಬರ್ತೀರಾ ಇಲ್ಲ ಸರಿ ಇವಾಗ? ಹೌದಾ? ಓಕೆ ಫ್ರೆಂಡ್ಸ್, ಊರಿಂದ ಬರೋಷ್ಟರಲ್ಲಿ 4 ಗಂಟೆ ಆಯಿತು. 4 ಗಂಟೆಗೆ ಬಂದು ಸ್ವಲ್ಪ ರೆಸ್ಟ್ ತೊಗೊಂಡ್ವಿ ಅಷ್ಟೇ. ಆಮೇಲೆ ಅಡುಗೆ ಮಾಡಿ ಊಟ ಮಾಡೋಷ್ಟರಲ್ಲಿ ಇಷ್ಟೊತ್ತಾಯಿತು. ನಮ್ಮ ಪೂಜಾ ನೋಡಿ ಸುಮ್ಮನೆ ಕೂತ್ಕೊಂಡಿದ್ದಾಳೆ. ಬಂದಿದ್ದ ತಕ್ಷಣ ಹೋಮ್ವರ್ಕ್ ಬರೋದ್ಲು, ನೋಟ್ಸ್ ಬರೋದ್ಲು. ಹೋಮ್ವರ್ಕ್ ಅಲ್ಲ, ನಾನಿನ್ನ ಸ್ಕೂಲ್ ಡೇಸಲ್ಲೇ ಇದ್ದೀನಿ. ನಮ್ಮ ಪೂಜಾ ಸ್ಕೂಲ್ ಡೇಸಲ್ಲೇ ನೋಡ್ತಾ ಇದ್ದೀನಿ. ಏನೋ ತಾಯಂದಿರಿಗೆ ಮಕ್ಕಳೆಲ್ಲ ಏನೋ ಚಿಕ್ಕ ಮಕ್ಕಳ ಥರನೇ ಕಾಣಿಸ್ತಾರೆ. ಕರೆಕ್ಟು. ನನ್ನ ಮಗಳು ಇನ್ನೂ ಚಿಕ್ಕವಳು, ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇದ್ದಾಳೆ. ಏನು ಹೇಳು ಗೈಸ್, ಟ್ರಿಪ್ಪೆಲ್ಲ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಯಿತು. ಎಲ್ರಿಗೂ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ, ಎಲ್ಲರೂ ಇಷ್ಟಪಟ್ಟಿದ್ದಾರೆ ಟ್ರಿಪ್ಗೆ ಹೋಗಿರೋದು. ಸೊ ಎಲ್ಲರೂ ಮೀನ್ಸ್ ರಿವ್ಯೂಸ್ ಕೊಟ್ಟಿದ್ದಾರೆ ನಮಗೆ, ಆದರೆ ನಾವು ವಿಡಿಯೋ ಮಾಡಿಲ್ಲ ಅದನ್ನು. ಎಲ್ಲರೂ ಇಷ್ಟಪಟ್ಟಿದ್ದಾರೆ, ಎಲ್ಲರೂ ಇಷ್ಟ ಆಯಿತು. ಒಟ್ಟಿನಲ್ಲಿ ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ ಗೈಸ್. ಒಟ್ಟಿನಲ್ಲಿ ಎಲ್ಲೂ ಬೋರ್ ಅಂತ ಅನಿಸಿಲ್ಲ ನಮಗೆ. ಟ್ರಾವೆಲ್ ಮಾಡಿದ್ದು ಟ್ರಾವೆಲ್ ಮಾಡಿರೋದು ಗೊತ್ತೇ ಅಂತಾನೂ ಅನಿಸಿಲ್ಲ. ಆರಾಮಾಗಿ ಬಂದಿದ್ದೀವಿ. ಹಿಂಗೋ ನಮ್ಮ ಅಜ್ಜಿ ಕೂಡ ಹತ್ಬಿಟ್ಟವ್ರೆ ಬೆಟ್ಟ. ಓಕೆ ಗೈಸ್, ಈ ವಿಡಿಯೋನ ಎಲ್ಲಿ ಏನು ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬೈ ಬಾಯ್, ಎಲ್ರಿಗೂ ಗುಡ್ ನೈಟ್.